ನಮ್ಮಲ್ಲಿ ಕೆಲವರು ಆಲೋವೆರಾ ಜೆಲ್ ಅನ್ನ ಮುಖ ಕೂದಲಿಗೆ ಮಾತ್ರ ಹಚ್ಚಬಹುದು ಅಂತ ಅನ್ಕೊಂಡಿದೀವಿ. ಆದ್ರೆ ನಿಮಗ್ ಗೊತ್ತಾ, ಅದನ್ನ ಹಣೆಗೆ ಹಚ್ಚಿದಾಗ ಒತ್ತಡದಿಂದ ಉಂಟಾಗುವಂತ ತಲೆನೋವನ್ನ ತಗ್ಗಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಒತ್ತಡದ ತಲೆನೋವು ಅಂದ್ರೆ ಸಾಮಾನ್ಯವಾಗಿ ತಲೆ ಹಾಗೇನೆ ಕುತ್ತಿಗೆ ಭಾಗದಲ್ಲಿ ಬಿಗಿತ ಉಂಟಾಗುತ್ತೆ. ತಲೆ ಸುತ್ತ ಕೂಡ ಬಿಗಿತ ಉಂಟಾಗಿ ಶಬ್ದಕ್ಕೆ ಸೂಕ್ಷ್ಮತೆ ಹಾಗೇನೆ ಮನಸ್ಸಿನ ಆತಂಕಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಆಲೋವೆರಾ ತನ್ನ ತಂಪಾಗಿಸುವಂತಹ ಉರಿಯೂತ ಕಡಿಮೆ ಮಾಡುವಂತಹ ಗುಣಗಳನ್ನ ಹೊಂದಿದೆ. ನಿಧಾನವಾಗಿ ಮಸಾಜ್ ಮಾಡಬೇಕು. ನೇರ ತಂಪಾಗಿಸುವಂತ ಅನುಭವದೊಡನೆ ಸ್ನಾಯುಗಳ ಒತ್ತಡವನ್ನ ಅದು ಕಡಿಮೆ ಮಾಡುತ್ತೆ. ಆಲೋವೆರಾದ ಸ್ಯಾಲಿಸಿಲಿಕ್ ಆಮ್ಲ ಉರಿಯೂತವನ್ನ ಕಡಿಮೆ ಮಾಡೋದ್ರ ಮೂಲಕ ತಲೆನೋವಿಗೆ ಪರಿಹಾರವನ್ನ ನೀಡುತ್ತೆ. ಜೆಲ್ನ ಸೌಮ್ಯವಾದ ಪರಿಮಳ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ. ಅದರ ತಂಪಾದ ಸಂವೇದನೆ ನರಮಂಡಲವನ್ನ ಶಾಂತಗೊಳಿಸಿ ವಿಶ್ರಾಂತಿಯನ್ನ ಉತ್ತೇಜಿಸುತ್ತೆ. ಮನೆಯಲ್ಲಿ ಆಲೋವೆರಾ ಸಸ್ಯ ಇದ್ರೆ ಎಲೆಯನ್ನ ಕತ್ತರಿಸಿ ತಾಜಾ ಜೆಲ್ ಅನ್ನ ಹಚ್ಕೋಬಹುದು ಅಥವಾ ಅಂಗಡಿಯಿಂದ ತಂದಂತಹ ಶುದ್ಧ ಜೆಲ್ ಅನ್ನ ಕೂಡ ನೀವು ಬಳಸಬಹುದಾಗಿದೆ. ಇನ್ನು ಒತ್ತಡದ ತಲೆನೋವನ್ನ ತಗ್ಗಿಸೋದಕ್ಕೆ ಆಲೋವೆರಾ ಸಹಾಯ ಮಾಡುತ್ತೆ. ಚರ್ಮವನ್ನು ಕೂಡ ಇದು ಆರೈಕೆ ಮಾಡುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅದ್ರ ಜೊತೆಗೆ ಇದು ಮನಸ್ಸಿಗೆ ಶಾಂತಿಯನ್ನ ದೊರಕಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.